ನಮಸ್ಕಾರ ಕನ್ನಡಿಗರೇ, ಸೊಲ್ಯೂಷನ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸಿಕೊಡ್ತಾ ಇದ್ದೇನೆ ಅಂದರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ, ಬೇಕಾಗುವ ದಾಖಲಾತಿಗಳು ಏನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಸೊಲ್ಯೂಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡುವುದರಿಂದ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಬನ್ನಿ ಫ್ರೆಂಡ್ಸ್, ನೀವು ಈಗ ಒಂದು ಕ್ರೋಮ್ ಬ್ರೌಸರ್ಗೆ ಬಂದು ನಾಡ ಕಚೇರಿ ಅಂತ ಸರ್ಚ್ ಮಾಡಬೇಕಾಗುತ್ತದೆ. ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತದೆ. ಈ ರೀತಿಯಾದ ಎಂಟರ್ಪ್ರೈಸ್ ಓಪನ್ ಆದ ತಕ್ಷಣ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಈ ರೀತಿಯಾದ ಎಂಟರ್ಪ್ರೈಸ್ ಓಪನ್ ಆಗುತ್ತದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಬೇಕಾಗುತ್ತದೆ. ಹಾಕಿದ ತಕ್ಷಣ OTP ಪಡೆಯಿರಿ. ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು OTP ಬರುತ್ತದೆ. OTP ಬಂದ ತಕ್ಷಣ ಆ OTP ಅನ್ನು ನಮೂದಿಸಿದ ತಕ್ಷಣ ಒಂದು ಈ ರೀತಿಯಾದ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತದೆ. ಇಲ್ಲಿ ಹೊಸ ವಿನಂತಿ, ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಇರುತ್ತದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತದೆ. ಓಪನ್ ಆದ ತಕ್ಷಣ ನೀವು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ಒಂದು ಸ್ವಲ್ಪ ಗೌರ್ಮೆಂಟ್ ಚಾರ್ಜ್ ಇರುತ್ತದೆ. ಅದನ್ನು ಪೇ ಮಾಡಬೇಕಾಗುತ್ತದೆ. ಇದಕ್ಕೆ ಬೇಕಾಗುವ ದಾಖಲಾತಿಗಳು ಶಾಲಾ ದೃಢೀಕರಣ, ವಿದ್ಯಾಭ್ಯಾಸ ಹೊಂದಿದ್ದಲ್ಲಿ ಮತ್ತು ನಿಮ್ಮ ರೇಷನ್ ಕಾರ್ಡ್ ಮತ್ತು ಹಳೆ ಜಾತಿ ಪ್ರಮಾಣ ಪತ್ರ ಮತ್ತು ಸ್ವಯಂ ಘೋಷಣೆ ಮತ್ತು ಇದು ಇದ್ದರೆ ವೋಟರ್ ID ಇದ್ದರೆ ವೋಟರ್ ID, ವಿಳಾಸದ ಪುರಾವೆಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಇಲ್ಲಿ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಎಂಬ ಮಾಹಿತಿ ಕೇಳುತ್ತದೆ. ಇಲ್ಲಿ ನೀವು ಪಡಿತರ ಚೀಟಿ ಹೊಂದಿದ್ದರೆ ಹೌದು ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಬೇಕಾಗುತ್ತದೆ. ಹಾಕಿದ ತಕ್ಷಣ ಮುಂದುವರಿಸಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಯಾವ ಒಂದು ಇನ್ಕಮ್ ಕಾಸ್ಟ್ ಅರ್ಜಿ ಹಾಕಬೇಕಾಗುತ್ತದೆ ಅವರನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಶೋಧಿಸು ಅಂತ ಇರುತ್ತದೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅರ್ಜಿದಾರರ ವಿವರಗಳು, ನಿಮ್ಮ ಜಿಲ್ಲೆ ಯಾವುದು, ತಾಲೂಕು ಯಾವುದು, ನಿಮ್ಮದು ನಗರ ಪ್ರದೇಶ ಅಥವಾ ಗ್ರಾಮೀಣ ಪ್ರದೇಶ, ನಿಮ್ಮ ಹೋಬಳಿ ಯಾವುದು, ನಿಮ್ಮ ಗ್ರಾಮ ಯಾವುದು, ಇಲ್ಲಿ ಅರ್ಜಿದಾರರ ಹೆಸರು, ಇಲ್ಲಿ ಶ್ರೀಮತಿ ಇದ್ರೆ ಶ್ರೀಮತಿ, ಕುಮಾರಿ ಇದ್ರೆ ಕುಮಾರಿ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಅವರ ಗಂಡನ ಹೆಸರು ಇದ್ರೆ ಬೀನ್ ಕ್ಲಿಕ್ ಮಾಡಿ ಮತ್ತು ತಂದೆ ಹೆಸರು ಇದ್ರೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇದನ್ನು ತಾಯಿ ಹೆಸರು, ಅವರ ತಾಯಿ ಹೆಸರನ್ನು ಕ್ಲಿಕ್ ಮಾಡಿ. ಇಲ್ಲಿ ವಿಳಾಸ, ಅವರ ಗ್ರಾಮವನ್ನು ಕ್ಲಿಕ್ ಮಾಡಿ ಮತ್ತು ಪಿನ್ ಕೋಡ್ ಅನ್ನು ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಹಾಕಿ ಒಂದು OTP ಬರುತ್ತದೆ ಮತ್ತು ಇಮೇಲ್ ID ಹಾಕಿ. ಇಮೇಲ್ ID ಹಾಕಿದ ತಕ್ಷಣ ಇಲ್ಲಿ ಮುಂದುವರಿಸಿ ಅಂತ ಇರುತ್ತದೆ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೀಸಲಾತಿ ವರ್ಗ, ನಿಮ್ದು ಪ್ರವರ್ಗ 1, ಪ್ರವರ್ಗ 2 ಅಂತ ಇರುತ್ತದೆ. ಇಲ್ಲಿ ನಿಮ್ಮ ಜಾತಿ ಯಾವುದು ಅದನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಜಾತಿ ಯಾವುದು ಅಂತ ಕ್ಲಿಕ್ ಮಾಡಬೇಕಾಗುತ್ತದೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ದು ಜಾತಿ ಅಂತ ಯಾವುದು ಅಂತ ಇರುತ್ತದೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ನಿಮ್ದು ಎಷ್ಟು ಇರುತ್ತದೆ ಅದನ್ನು ಹಾಕಬೇಕಾಗುತ್ತದೆ ಮತ್ತು ಉದ್ದೇಶ
ವಿದ್ಯಾಭ್ಯಾಸ, ನೌಕರಿ ಇತರೆ ಈ ಮೂಲದಲ್ಲಿ ನಿಮಗೆ ಯಾವುದರ ಉದ್ದೇಶಕ್ಕೆ ಬೇಕಂತ ಅದನ್ನು ಕ್ಲಿಕ್ ಮಾಡಿ ಮುಂದಿನದು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಮತ್ತು ಇಲ್ಲಿ ನಿಮ್ಮ ದೃಢೀಕರಣವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ನೀವು ಯಾವುದೇ ಒಂದು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕೆಂದರೆ 200 KB ಒಳಗಡೆ ಇಟ್ಟುಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ. ಮತ್ತು ನಿಮ್ಮ ಪಡಿತರ ಚೀಟಿ, ರೇಷನ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಹಳೆ ಜಾತಿ ಪ್ರಮಾಣ ಪತ್ರ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ. ಮತ್ತು ಇಲ್ಲಿ ಸ್ವಯಂ ಘೋಷಣೆ, ನಿಮ್ಮ ಒಂದು ಸ್ವಯಂ ಘೋಷಣೆಯನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಗುರುತಿನ ಚೀಟಿ, ನಿಮ್ಮ ವೋಟರ್ ID ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ವಿಳಾಸದ ಪುರಾವೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ಇಲ್ಲಿ ಈ ರೀತಿಯಾದ ಎಲ್ಲಾ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಸಲ್ಲಿಸಿ ಅಂತ ಇರುತ್ತದೆ. ಇಲ್ಲಿ ಸಲ್ಲಿಸಿದ ತಕ್ಷಣ ನಿಮಗೆ ಒಂದು ಸ್ಕ್ಯಾನರ್ ಓಪನ್ ಆಗುತ್ತದೆ. ಅದಕ್ಕೆ ನೀವು ಗೌರ್ಮೆಂಟ್ ಚಾರ್ಜ್ ಅನ್ನು ಕಟ್ಟಿದರೆ ಮುಗಿತು, ನಿಮ್ಮ ಇನ್ಕಮ್ ಕಾಸ್ಟ್ಗೆ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸದಂತಾಗುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದರ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಸೊಲ್ಯೂಷನ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.